ಸರ್ ಹೌದು. ಹಲೋ, ಈ ನಂಬರ್ ಮಾಡಪ್ಪ, ಅದು ನನ್ನ ಪರ್ಸನಲ್ ನಂಬರ್, ಸಂಘಟನೆ ಹಾ ನಂಬರ್ ಮಾಡ್ಬೇಕು. ಅಣ್ಣ ಹೇಳಿ. ಇಲ್ಲೇ ಕೊಟ್ಟೆ ಅವರು ಸಾಹೇಬ್ರು ಕೊಡಿ ಇದ್ದಾರೆ. ಕೊಡಿ. ಓಕೆ ಸರ್. ಏನ್ ಮಾಡುದು ಯಾರು ಸೋಮಶೇಖರ್ ಅಧ್ಯಕ್ಷರು, ನಮ್ಮ ಗಾಡಿ ಅಧ್ಯಕ್ಷರು. ನಾವು ಪೊಲೀಸರು ಕೊಟ್ರೆ ನಾವು ಇಲ್ಲ ಒಂಚೂರು ನೀವು ಮಾತಾಡ್ಬೋದು. ಅವ್ರ ಹತ್ರ ನೀನೇ ಹೋಗಿ ಸಾರಿ ಕೇಳ್ಕೊಂಡು ಹೋಗ ಅವ್ರ ಹತ್ರ. ಅಲ್ಲ ಅವ್ರು ಹೇಳ್ತಾರಲ್ವಾ ಸಾರಿ ಕೇಳ್ಕೊಂಡು ಹೋಗು ಅಂತ. ನಾನು ಕೇಳ್ದೆ ಅಣ್ಣ, ಅಲ್ಲೇ ಹೇಳ್ದೆ ಆಯ್ತು ನಮ್ದೇ ತಪ್ಪಾಗೈತೆ ಬಿಡಿ ಅಂತಂದೆ. ಆದ್ರೂ ಅದೇನೋ ಎಮ್ಮ ಇದೇ ಮಾಡ್ತಾ ಇಲ್ಲ. ಫೋನ್ ಕೊಡಿ ಅವ್ರಿಗೆ, ಆ ಅಮ್ಮನ ಹತ್ರ ಹೋಗಿ. ಒಂದ್ ನಿಮಿಷ ಅಣ್ಣ. ಮುಂಚೆ ಸುಮ್ಮನೆ ಇರಪ್ಪ ನೀನು. ಅವ್ರಿಗೆ ಕೊಡ್ಲೆ ಮಾತಾಡ್ಲಿ. ಮಾಡ್ಕೊಡೋದು. ಒಂದ್ ನಿಮಿಷ ಅಣ್ಣ. ದೂರ ಕನ್ನಡ ಬರುತ್ತಾ ಅವ್ರಿಗೆ? ಒಂದ್ ನಿಮಿಷ ಬನ್ನಿ. ಕನ್ನಡ ಮಾತಾಡ್ತಾರ ಸೈಡ್ ಮಾತಾಡೋದು. ಹಲೋ ಹಲೋ ಹಾ ಸರ್ ನಮಸ್ಕಾರ. ನಾವು ಸೋಮಶೇಖರ್ ಅಂತ ಹೇಳಿ ಡ್ರೈವರ್ ಅಸೋಸಿಯೇಷನ್ ಅವರು. ಓಕೆ. ಅದೇ ಇವ್ರು ಡ್ರೈವರ್ ಫೋನ್ ಮಾಡಿದ್ರು, ಹಿಂಗೆ ಗಿರಿನಗರ ಸ್ಟೇಷನ್ ಅಲ್ಲಿ ಏನೋ ಕಸ್ಟಮರ್ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ಅಂತ, ಏನೋ AC ಆನ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಅಂತ ಹೇಳಿ. ಸೊ ಏನ್ ಸರ್ ಅದು ಪ್ರಾಬ್ಲಮ್? ಫಸ್ಟ್ ಏನಾಗಿದೆ ಅಂದ್ರೆ AC ಬುಕ್ ಮಾಡಿದ್ದಾರೆ. ಯಾವ್ದ್ರಲ್ಲಿ ಸರ್? ಓಲಾನ, ಓಲಾನ? ಊಬರ್ ಅಲ್ಲಿ. ಓಕೆನಾ? ಸೊ ಇಲ್ಲಿ ಬಂದಾದ್ಮೇಲೆ ಕಾದಿದ್ದಾರೆ ಇವರು, ಆಯ್ತಾ? ಬರೋವರೆಗೂ ಕಾದಿದ್ದಾರೆ. ಫೋನ್ ಅಲ್ಲಿ ಹೇಳಿಲ್ಲ, ಏನು ಕಮ್ಯುನಿಕೇಟ್ ಮಾಡಿಲ್ಲ. ಬಂದಾದ್ಮೇಲೆ AC ಇಲ್ಲ ಅಂತ ಹೇಳಿದ್ದಾರೆ. ಬಿಸಿಲಲ್ಲಿ ನಿಮ್ಗೆ ಗೊತ್ತು. ಆಯ್ತು ಕ್ಯಾನ್ಸಲ್ ಮಾಡಿ ಅಂತ ಇವ್ರು ಕಸ್ಟಮರ್ ಹೇಳಿದಾರೆ. ಇಲ್ಲ ನಾನ್ ಮಾಡಲ್ಲ, ನೀವೇ ಮಾಡಿ. ಇವಾಗ ಯಾರು ಮಾಡ್ಬೇಕು ಹೇಳಿ? ಇವ್ರು AC ಇರೋದು ಇವ್ರದ್ದು ತಾನೇ ತಪ್ಪು. AC ಮೆನ್ಷನ್ ಆಗಿದೆ ಇದ್ರಲ್ಲಿ, ಆಪ್ ಅಲ್ಲಿ. ಕಾರಲ್ಲಿ AC ಇಲ್ಲ. ಒಂದ್ ನಿಮಿಷ ಫುಲ್ ಹೇಳ್ಬಿಡ್ತೀನಿ. ಹರೀಶ್ ಅಂತ. ಹರೀಶ್ ಅವರೇ, ನಾನು ನಿಮ್ಗೆ ನೀಟ್ ಸ್ಪಷ್ಟತೆ ಕೊಟ್ಬಿಡ್ತೀವಿ. ಇಲ್ಲ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಸ್ಪಷ್ಟತೆ ಕೊಡಿ. ಸೊ ಇದಾಗಿದೆ, ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನ ಇವ್ರು ಕಸ್ಟಮರ್ ಬೇರ್ ಮಾಡ್ಬೇಕಂತೆ. ಆಯ್ತು, ನಾನು ಅವರು ಫುಲ್ ಎರಾಬಿರಿ ಮಾತಾಡಿದ್ದಾರೆ. ಆಯ್ತು, ನಾನು ಇವರು ಹೆಲ್ಪ್ ಲೈನ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಕಾರೆಲ್ಲ ಲಾಕ್ ಮಾಡ್ಬಿಟ್ಟು, ವಿಂಡೋ ಎಲ್ಲ ರೇಸ್ ಮಾಡಿ ಫುಲ್ ಲಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇವರು ಬೆವ್ತು ಇದ್ರಲ್ಲೇ ಇದ್ದಾರೆ. ಕಾರ್ ಓಪನ್ ಮಾಡಕ್ ಆಗ್ತಲ್ಲ. ಯಾರೋ ಹೆಲ್ಪ್ ತಗೊಂಡು, ಪಕ್ಕದಲ್ಲಿರೋ ಅಂಗಡಿ ಹೆಲ್ಪ್ ತಗೊಂಡು ಆಮೇಲೆ ಡೋರ್ ತೆಗ್ದಿದ್ದಾರೆ, ಆಚೆ ಬಂದಿದ್ದಾರೆ. ಅದಾದ್ಮೇಲೂನು ಓಡಿಸ್ಕೊಂಡು ಹೋಗ್ತದೆ. ಡೋರ್ ಒಂದ್ ನಿಮಿಷ ನಾವು ಪೊಲೀಸ್ನ ಕರಿತೀವಿ ಅಂತ ಅಂದಾಗ, ಇಲ್ಲ ನಾವ್ ಎಲ್ ಬಿಡ್ಬೇಕು ಬಿಡ್ತೀನಿ ಬನ್ನಿ ಅಂದ್ಬಿಟ್ಟು ಡೋರ್ ಓಪನ್ ಇದೆ, ಹಂಗೆ ಓಡಿಸ್ಕೊಂಡೇ ಹೋಗಿದ್ದಾರೆ. ಓಕೆನಾ? ಅದಾದ್ಮೇಲೆ ಇವಾಗ ಸ್ಟೇಷನ್ ಅಲ್ಲಿ, ಆಮೇಲೆ ನಾನು ಕಾಲ್ ಅಲ್ಲಿ ಇದ್ದೆ. ಸೊ ಇವ್ರು ನಾವ್ ಬರ್ಬೇಕಲ್ಲ ಇವಾಗ, ಯಾರನ್ನಾದ್ರೂ ನಾನ್ ಕಾಲ್ ಅಲ್ಲೇ ಇದ್ದೆ. ನಾವ್ ನೋಡ್ಕೊಂತೀವಿ, ಇದು ಬನ್ನಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಮಾಡ್ತೀನಿ ಅಂದ್ರೆ, ಅಯ್ಯೋ ನಾವು ನೋಡ್ಕೊಂತೀವಿ ಬನ್ನಿ ಅಂತ ಇವ್ರು ಹೇಳಿದ್ದಾರೆ. ಸರ್ ನಾನೊಂದ್ 2 ನಿಮಿಷ ಮಾತಾಡಕ್ ಅವಕಾಶ ಕೊಡ್ತೀರಾ? ಹೇಳಿ ಸರ್. ಇವತ್ತು ನಮ್ ಕರ್ನಾಟಕ ಸ್ಥಿತಿ ಎಲ್ಗೋಗ್ಬಿಟ್ಟಿದೆ ಅಂದ್ರೆ, ಇವತ್ ನೋಡಿ ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಇವತ್ತು ನಮಗ್ ಕನ್ನಡದ ಕಸ್ಟಮರ್ಗಳು ಸಿಗದೆ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಇನ್ನೊಂದೇ ಇಲ್ಲ, ಕಸ್ಟಮರ್ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿದಲ್ಲಿ ಕಾಯಿ ಕಟ್ಬಿಟ್ಟು ಏನು ಊಟ ಮಾಡಿಲ್ಲ. ಮಧ್ಯಾಹ್ನ ಆಯ್ತು, ಈ ಅಪ್ಪ ಊಟ ಮಾಡಕ್ಕೆ ಅಂತ ಹೋಗೋರು. ಅವರು ಬಿಳೆದೆಲೆ ಹಾರ ಎಲ್ಲ ಮಾಡ್ಕೊಂಡು ಇನ್ನ ದೇವಸ್ಥಾನ ಆದ್ಮೇಲೆ ಊಟಕ್ಕೆ ಹೋಗೋದವ್ರು. ಏನಾದ್ರೂ ಆಗಿದ್ರೆ ಏನ್ ಗತಿ ಸರ್? ಓಕೆ, ನನ್ಗೊಂದ್ 2 ನಿಮಿಷ ಮಾತಾಡಕ್ ಅವಕಾಶ ಕೊಡಿ. ಈಗ ನೋಡಿ, ನಮ್ಗೆ ಕನ್ನಡದವರು ಬುಕಿಂಗ್ ಬರೋದೇ ದೊಡ್ಡ. ನಮ್ಗೆ ಇವತ್ತಿನ ದಿನಗಳಲ್ಲಿ ಹಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ. ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಅವರೇ ಬಂದು ಬೆಂಗಳೂರು ತುಂಬಾ ತುಂಬಿಕೊಂಡಿರೋದ್ರಿಂದ ನಾನು ಇವಾಗ ಅದನ್ನೇ ಕೇಳಿದೆ, ಕಸ್ಟಮರ್ ಕನ್ನಡ ಬರುತ್ತಾ ಕೇಳಪ್ಪ ಫಸ್ಟ್ ಅಂತ. ಯಾಕಂದ್ರೆ ನನಗೆ ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಸರ್. ಅದಕ್ಕೆ ನಾನು ಇವತ್ತಿನ ಏನ್ ಹೇಳಿದೆ, ನೋಡಪ್ಪ ನೀನ್ ಓಲಾದಲ್ಲಿ ಹೋಗ್ತೀಯೋ, ಊಬರ್ ಅಲ್ಲಿ ಹೋಗ್ತೀಯೋ, ರ್ಯಾಪಿಡೋದಲ್ಲಿ ಹೋಗ್ತೀಯೋ, ಕಸ್ಟಮರ್ ಬುಕಿಂಗ್ ಮಾಡೋ ಟೈಮ್ ಅಲ್ಲಿ ಅವ್ರಿಗೆ AC ವೆಹಿಕಲ್ ಬೇಕಿದ್ರೆ ನನ್ಗೆ AC ಬೇಕು ಅಂತಾನೆ ಅವ್ರು ಬುಕ್ ಮಾಡಿರ್ತಾರೆ. ಅವಾಗ ನೀನ್ ಅಲ್ಲಿ ಏನು ಬುಕಿಂಗ್ ತಗೊಂತೀಯ, ಇವ್ರು ಯಾರೇ ಏನೇ ಬುಕಿಂಗ್ ತಗೊಂಡ್ರು ಸರ್, ಗಾಡಿ ಒಳಗಡೆ ಬಂದು ಕಸ್ಟಮರ್ OTP ಹಾಕ್ತಿದ್ದಂಗೆನೆ ಆ ಡಿವೈಸ್ ಅಲ್ಲೇ ಹೇಳ್ಬಿಡುತ್ತೆ, AC ಆನ್ ಮಾಡಿ ಅಂತ ಹೇಳಿ ಡಿವೈಸ್ ಅಲ್ಲೇ ಹೇಳ್ಬಿಡುತ್ತೆ. ಇವ್ರು ಡಿವೈಸ್ ಹೇಳಿದ್ಮೇಲೆ ಅಲ್ಲಿ ಆನ್ ಮಾಡ್ಲೇಬೇಕು. ನಾನ್ ಈ ವ್ಯಕ್ತಿಗೆ ಅದೇ ಹೇಳ್ದೆ, ನೋಡೋ ಇವೆಲ್ಲ ಮಾಡೋದ್ ತಪ್ಪು. ಅವ್ರು ಬುಕ್ ಮಾಡಿದ್ರು ಅಂದ್ರೆ, ಅಣ್ಣ ಏನು ವರ್ಕೌಟ್ ಆಗಲ್ಲ ಅನ್ನೋದ್ರು. ನೋಡೋ ವರ್ಕೌಟ್ ಆಗಲ್ಲ, ಅವೆಲ್ಲ ಅಲ್ಲ. ನಿನ್ ವರ್ಕೌಟ್ ಆಗಲ್ವಾ, ಮಾಡ್ಬೇಡ ಅದ್ರಲ್ಲಿ. ಸರ್ ಇವ್ರಿಗೆಲ್ಲ ಸರ್ಕಾರ ರೇಟ್ ಕೊಟ್ಟಿದೆ ಸರ್, 24 ರೂಪಾಯಿ ಪರ್ ಕಿಲೋಮೀಟರ್. ಆ ರೇಟ್ ನ ಮೀಟರ್ ಹಾಕೊಂಡು ಇವರು AC ಯಲ್ಲೇ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ. ಆದ್ರೆ ಇವ್ರು ಯಾರು ಈ ಆಪ್ ನ ಸಪೋರ್ಟ್ ಮಾಡಲ್ಲ. ಇವ್ರು ಅದು ಕನ್ನಡಿಗರ ಆಪ್, ಅದನ್ನ ಸಪೋರ್ಟ್ ಮಾಡಲ್ಲ ಇವ್ರು. ಇವ್ರಿಗೆ ಓಲಾ, ಊಬರ್, ರ್ಯಾಪಿಡೋನೇ ಬೇಕು ಅನ್ಕೊಂಡು ಆನ್ ಮಾಡ್ತಾರೆ.
ಅವರು ಇವ್ರು ಕೇಳೋ ರೇಟು ಕೊಡಲ್ಲ ಸರ್. ಇವ್ರಿಗೆ ವರ್ಕೌಟ್ ಆಗಲ್ಲ ಅನ್ಬಿಟ್ಟು ಏನ್ ಮಾಡ್ತಾರೆ, ಕಸ್ಟಮರ್ ಬಂದಾಗ ಸರ್ ಅವ್ರು AC ಹಾಕಿ ಅಂತಾನೆ ಕೇಳ್ತಾರ ಪಾಪ ಬಾಯ್ ಬಿಟ್ಟು. ಇವ್ರು ನಮ್ಗೆ ವರ್ಕೌಟ್ ಆಗಲ್ಲ, AC ಡ್ಯೂಟಿ ಅಂದ್ರೆ ಆಗಲ್ಲ, ನಾನ್ AC ಕರ್ಕೊಂಡು ಹೋಗೋದು ಅಂತ ಎಲ್ಲ ಹೇಳ್ತಾರೆ. ಆಕ್ಚುಲಿ ಇವೆಲ್ಲ ಮಾಡೋ ಆಗಿಲ್ಲ ಸರ್. ನಾನ್ ಇವಾಗ ಬುಕ್ ಮಾಡಿದೀನಿ ಅಂದ್ಮೇಲೆ AC ಡ್ಯೂಟಿನ ನಾನು ಬುಕ್ ಮಾಡಿದೀನಿ ಅಂದ್ಮೇಲೆ ಕಸ್ಟಮರ್ AC ಹಾಕೊಂಡೆ ಕರ್ಕೊಂಡು ಹೋಗ್ಬೇಕು. ಲಾಸ್ ಆಗೋದು ಲಾಭ ಆಗೋದು ಅದೆಲ್ಲ ನಮಗ್ ಬಿಟ್ಟಿದ್ದು. ನಾನು ಅದನ್ನ ಆತನಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೀನಿ. ಅದಕ್ಕೆ ಇಲ್ಲ ಸುಮಣ ಹಿಂಗ್ ಕರ್ಕೊಂಡ್ ಬಂದಿದ್ದಾರೆ, FIR ಎಲ್ಲ ಹಾಕ್ಸಿದಾರೆ, ನನ್ಗೂ ಜೀವನ ಎಲ್ಲ ಹಾಳಾಗ್ತದೆ ಅಂತ ಅಂದ್ರು. ಇಲ್ಲ ಕೊಡಪ್ಪ ನಾನು ಹೇಳ್ತೀನಿ. ಪಾಪ ಪೊಲೀಸರ ಹತ್ರ ಮಾತಾಡಕ್ ಹೋದೆ, ಅವ್ರು ಕಸ್ಟಮರ್ ಹತ್ರನ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ರು. ನಾನು ಆತನಿಗೆ ಹೇಳ್ತೀನಿ ಸರ್. ಆಕ್ಚುಲಿ ಆ ಹುಡುಗ ನಮ್ ಸಂಘಟನೆ ಮೆಂಬರ್ ಅಲ್ಲ. ನಾನ್ ನಮ್ ಸಂಘಟನೆ ಇರೋ ಮೆಂಬರ್ಗಳು ಯಾರು ಈ ತರ ಕೆಲಸಗಳು ಮಾಡಲ್ಲ. ಇವರು ಎಲ್ಲ ಹೊರಗಡೆ ಇರೋ ಡ್ರೈವರ್ಗಳು. ಅಂದ್ರೆ ಹೊರಗಡೆ ಮೀನ್ಸ್ ಎಲ್ಲ ನಮ್ಮವ್ರೇನೆ. ಅಂದ್ರೆ ಇವರೆಲ್ಲ ಸಂಘಟನೆ ಒಳಗಡೆ ಇರಲ್ಲ ಸರ್ ಇವರು. ಹಿಂಗೇನೋ ಒಂದ್ ತೊಂದ್ರೆ ಆಗೋಯ್ತು ಅಂದಾಗ ನಮ್ ನಂಬರ್ಗಳು ತಗೊಂಡು ಫೋನ್ ಮಾಡೋದು, ಹೆಲ್ಪ್ ಮಾಡಿ ಅಂತ ಕೇಳೋದು, ಇದೆಲ್ಲ ಮಾಡ್ತಾರೆ. ಸರ್ ನಾನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ಅಲ್ಲ ಅದೇನಾಗಿದ್ಯೋ ಬೇಕಾದ್ರೆ ನಾವ್ ಸಾರಿ ಹೇಳ್ತಾರೆ, ಕಂಪ್ಲೇಂಟ್ ಎಲ್ಲ ಇದ್ ಮಾಡಕ್ ಹೋಗ್ಬೇಡಿ. ನಾನು ಅದನ್ನ ಹೇಳಿದೀನಿ. ಆದ್ರೆ ನಿಂಗೆ AC ಡ್ಯೂಟಿನ ತಗೋ, ಇಲ್ಲ ಅಂದ್ರೆ ಈ ತರ ಆಮೇಲೆ ನೀವು ನನಗೆ ಇಷ್ಟೊತ್ತಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಕೇಳಿ ನನಗ್ ಬೇಜಾರಾಯ್ತು. ಯಾಕೆಂದ್ರೆ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಏನು ಇದಲ್ಲ, ಈ ಅಪ್ಪ ಕರೆಕ್ಟ್ ಆಗಿ ಇಲ್ಲ ಮೇಡಮ್ AC ಇದಾಗಿದೆ, ನಂದೇ ತಪ್ಪು, ನಾನ್ ಕ್ಯಾನ್ಸಲ್ ಮಾಡ್ತೀನಿ ಮೇಡಮ್, ನಾನ್ ಬೇರ್ ಮಾಡ್ತೀನಿ ಫೈನ್ ಎಲ್ಲ, ಸಾರಿ. ಅದ್ರ ಮೇಲೂ ಬರ್ಬೇಕು ಅಂದ್ರೆ ದಯವಿಟ್ಟು ನನ್ ವಿಂಡೋಸ್ ಎಲ್ಲ ಓಪನ್ ಮಾಡ್ತೀನಿ, ಬನ್ನಿ, ಇಲ್ಲ ಅಂದ್ರೆ ನಾನೇ ಕ್ಯಾನ್ಸಲ್. ಅದು ಬೇಡ ಸರ್. AC ಮೇಡಮ್ AC ಕರ್ಕೊಂಡು ಹೋಗ್ತೀನಿ, ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಮೇಡಮ್ ಅಂದ್ರೆ ಮುಗ್ದೋಗಿರೋದು ಅಷ್ಟೇ. ಆಗಲ್ಲ ಸರ್ ನಮಗೂ. ನಾನು 2016ರಿಂದ ನೋಡಿ ರೋಸತ್ ಹೋಗ್ಬಿಟ್ಟಿದೀನಿ. ಫೋನಲ್ಲಿ ಒಂದ್ ಹುಡುಗಿಗೆ ಏನಂತಾರೆ ಅಂದ್ರೆ, ನಾವು ನೋಡ್ಕೊಂತೀವಿ ಬನ್ರಿ, ನಾವು ಏನು ಇಲ್ಲಿ ಸ್ಟೇಷನ್ ಹತ್ರ ಹೇಳ್ತಾರಂತೆ, ಇಂಥವೆಲ್ಲ ಬೇಜಾನ್ ನೋಡಿದೀವಿ ಅಂತ. ಒಂದು ಹುಡುಗಿ ಒಬ್ರೇ ಇರೋದು. ಈಗ ಈಗ ಬಾಯಲ್ಲಿ ಕಾಮನ್ ಆಗಿ ಮಾತಾಡ್ಬೋದು. ಇವಾಗ ಯಾಕೆ ಸರ್ ಅವ್ರು ನರ್ವಸ್ ಆಗಿ ಸಾರಿ ಕೇಳಕ್ ಬಂದ್ರು? ಇಲ್ಲಿ ಸ್ಟೇಷನ್ ಅಲ್ಲೂ ಪೊಲೀಸ್ ಮುಂದೆ ನಾವು ಇವ್ರ ಮೇಲೆ ಇದ್ ಮಾಡ್ತಾ ಇದಾರೆ. ಇಲ್ಲ ನೀವು ಲೌಡ್ ಸ್ಪೀಕರ್ ಗೊತ್ತಾಯ್ತು ಪೊಲೀಸ್ಗೆ, ಅದಾದ್ಮೇಲೆ ಸಾರಿ ಅಂತ. ಸಾರಿನೂ ಏನು ಹೇಳಿಲ್ಲ. ಲೌಡ್ ಸ್ಪೀಕರ್ ಫೋನ್ ಕೊಡಿ ಸರ್. ಇಲ್ಲ ಲೌಡ್ ಸ್ಪೀಕರ್ ಕೊಟ್ಟು ಫೋನ್ ಕೊಡಿ ಸರ್ ಅವ್ರಿಗೆ. ಓಕೆ, ಕೊಟ್ಟೆ. ಲೌಡ್ ಸ್ಪೀಕರ್ ಇಡಿ ಸರ್. ಹಲೋ, ಅದೇ ಇವ್ರೆ ಸೋಮಣ್ಣ ಹೇಳಿ. ಅವರು ಕಸ್ಟಮರ್ ದೇವಸ್ಥಾನಕ್ಕೆ ಹೋಗಿ ಪಾಪ ಉಪವಾಸ ಇದ್ದು ಗಾಡಿಗೆ ಬಂದಿದಾರಂತೆ. ಈಗ ಒಂದ್ ನಿಮಿಷ, ಯಾರೇ ಆಗ್ಲಿ ರೀ, ಗಾಡಿಲಿ ಹೆಣ್ಮಕ್ಳು ಬರ್ತಾರೆ ಅಂದ್ರೆ ಅವ್ರ ಹತ್ರ ನೀವ್ ಎಷ್ಟೇ ಒಳ್ಳೆ ರೀತಿಲಿ ಮಾತಾಡಿದ್ರು ತಪ್ಪು ಅಂತ ಕಂಡು ಬಂತು ಅಂದ್ರೆ ನಿಮ್ ಮೇಲೆ ಆಕ್ಷನ್ ತಗೊಂತಾರೆ. ಈಗ ನೀವೇನಿಲ್ಲ, ನೀವ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತು ಸರ್ ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ. ನಾನು ಹೇಳೋದ್ ಇಷ್ಟ ರೀ, ನಿಮ್ಗೆ AC ವರ್ಕೌಟ್ ಆಗಲ್ವಾ? ಅವ್ರಿಗೆ ಏನ್ ಮಾಡ್ಬೇಕು, ಮೇಡಮ್ ನನ್ಗೆ AC ಹಾಕೊಂಡ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ ಮೇಡಮ್, ಅವ್ರ ರೇಟ್ ನಮಗ್ ಕೊಡಲ್ಲ ಮೇಡಮ್, ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಓಪನ್ ಆಗಿ ಕೇಳಿ. ಕೊಡಲ್ಲ ಅಂತಾರ, ಮೇಡಮ್ ಬೇಜಾರ್ ಮಾಡ್ಕೊಂಬೇಡಿ ಮೇಡಮ್, ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಓಪನ್ ಆಗಿ ಹೇಳ್ರಿ. ನೀವು ಒಂದ್ ಹೇಳ್ತೀನಿ ಕೇಳ, ಅವ್ರು ಬುಕ್ ಮಾಡ್ಬೇಕಾದ್ರೆ AC ಅಂತಾನೆ ಬುಕ್ ಮಾಡಿದ್ರೆ ಅವ್ರ ಗಾಡಿಲಿ ಬಂದ್ ಕೂತ್ಕೊಂಡಾಗ ಅದ್ ಹೇಳುತ್ತೆ, ಇದು AC ಡ್ಯೂಟಿ, ನೀವ್ AC ಹಾಕಿ ಅಂತ. ನೀವ್ ಯಾರು AC ಹಾಕಲ್ಲ ಅಂತ ಹೇಳಕ್ಕೆ? ಅಣ್ಣ ಸೋಮ, ನಿಜ ನೀವ್ ಹೇಳಿ ಮಾತೆಲ್ಲ ನಿಜ ಅಣ್ಣ, 100% ಒಪ್ಕೊತೀನಿ. ಆ MRಗೂ ನಾನು ಫಸ್ಟ್ ರಿಕ್ವೆಸ್ಟ್ ಅಲ್ಲೇ ಹೇಳಿದ್ದೆ. ಈಗ ವಾದ ಬೇಡ. ಈಗ ನಾನ್ ಹೇಳೋದಿಷ್ಟ, ನಿಮ್ಗೆ AC ಹಾಕೊಂಡೆ ನೀವು ಒಳ್ಳೆ ರೇಟ್ ಬೇಕು ಅಂದ್ರೆ ಹಾಕೊಳ್ರಿ ಗಾಡಿಗಳು. ಮೀಟರ್ ಹಾಕೊಂಡು ನಗರ ಮೀಟರ್ ಅಪ್ಲಿಕೇಶನ್ ಯಾರು ಹೇಳಿದ್ದು? ನಗರ ಮೀಟರ್ ಅಪ್ಲಿಕೇಶನ್ ದುಡಿತಾ ಇಲ್ವಾ ಈಗ? ಎರಡು ಮೂರ್ ಕಡೆ ಜಗಳನೇ ಆಗ್ಬಿಟ್ಟದೆ. ಜಗಳ ಅಲ್ಲ, ನೀವು ಮಾಡ್ತಾರ ತಪ್ಪು. ನೀವು ಮಾಡ್ತಾರದ್ ಏನ್ ಗೊತ್ತಾ, ನೀವು ಮೀಟರ್ ಕರ್ಕೊಂಡು ಬೇರೆ ಆಪ್ ಅಲ್ಲಿ ಬುಕಿಂಗ್ ಕರ್ಕೊಂಡ್ ಬಂದ್ಬಿಟ್ಟು ಮೀಟರ್ ದುಡ್ಡು ಕೊಡು ಅಂದ್ರೆ ಆಗಲ್ಲ. ನೀವು ಮೀಟರ್ ಅಲ್ಲೇ ನಗರ ಮೀಟರ್ ಅಪ್ಲಿಕೇಶನ್ ಆನ್ ಡ್ಯೂಟಿ ಬರ್ಬೇಕು, ಇಲ್ಲ ಮೀಟರ್ ಅಲ್ಲೇ ದುಡಿಬೇಕು. ನೀವು ಅದ್ರಲ್ಲಿ ಡ್ಯೂಟಿ ಎತ್ಕೊಂಡ್ಬಿಟ್ಟು ನನಗೆ ಮೀಟರ್ ದುಡ್ಡು ಕೊಡು ಅಂದ್ರೆ ಯಾರು ಕೊಟ್ಬಿಡ್ತಾರೆ? ಇದೇ ತರ ಒಂದ್ಸತಿ ಯಾವೆಲ್ಲ ಕಮ್ಮಂಗಿಗಳು ಯಾರೋ ಒಂದಷ್ಟು ಜನ ಮಾಡೋದ್ರಿಂದ ನೀವು ಅದನ್ನ ನೋಡಿ ಹಂಗ್ ಚೇಂಜ್ ಆಗ್ತಾ ಇದೀರಾ ಅಷ್ಟೇ. ಈಗ ನಾನು ಓಲಾದಲ್ಲಿ ಬುಕ್ ಮಾಡಿರ್ತೀನಿ. ಈಗ ನಾನು ಓಲಾದಲ್ಲಿ ಬಂದಾಗ ನೀನು ಮೀಟರ್ ದುಡ್ಡು ಕೊಡೋದು ನಾನೇ ಕೊಡ್ಲಿ? ನಾನು ಓಲಾದಲ್ಲಿ ಬುಕ್ ಮಾಡಿರೋದು ಕಮ್ಮಿ ಬರ್ಲಿ ಜಾಸ್ತಿ ಬರ್ಲಿಲ್ಲ ಅದೇ ಕೊಡೋದು ಅಂತಾನೆ. ಇದು 100% ಒಂದೇ % ಕಸ್ಟಮರ್ ಆಯ್ತು ಅಂತಾರ. 99% ಅಣ್ಣ ನೀವ್ ಹೇಳ್ದಂಗೆ ಇಲ್ಲ ಕಣಪ್ಪ. ನಾನೇನ್ ನಿಮ್ಮಲ್ಲಿ ಒಗ್ಗಟ್ಟಾಗವರ್ಗು ನೀವೆಲ್ಲ ಒಗ್ಗಟ್ಟಾಗವರ್ಗು ನೀವು ಆಗಲ್ಲ ಉದ್ದಾರ. 100% ಸತ್ಯ. ಆಯ್ತು, ಈಗ ಸುಮ್ನೆ ಸಮಸ್ಯೆ ಮಾಡ್ಕೊಂಡು ರಬ್ ಮಾಡ್ಕೊಳಕ್ ಹೋಗ್ಬೇಡ. ಈಗ ನಾನು ಅವ್ರ ಹತ್ರ ಮಾತಾಡಿದೀನಿ, ಆಯ್ತು ಬಿಡಿ ಸರ್ ಇನ್ನೊಂದ್ಸರಿ ಹಂಗ್ ಮಾಡಲ್ಲ ಅನ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ. ಆಯ್ತು.